ಪಪ್ಪುಮ್ಮನ ತೋರ್ಸೋ ಟೈಮ್ ಬಂದಿದೆ. ಇಲ್ಲಿ ಅಣ್ಣ ಇವ್ರ ಬಲ್ಲಿ ಏನ್ ಸಿಗ್ತಾವ? ನಾವತ್ತೆ ಸುಸ್ಲಾ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟ, ಸುಸ್ಲಾ ಏನ್ ಒಂದೇ ಬಿಟ್ಟೆಲ್ಲ ನೋಡ ಹೇಳ್ತೀನಿ. ಎಲ್ಲಾರು ನಮ್ಮೋರೇ ಅನ್ನೋದು ನಮ್ಮೂರೇ. ಸೊ ಹೆಲೋ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿ. ಇಲ್ಲಿ ಆರಾಮಾಗಿದ್ದೀನಿ, ನೀವು ಅಲ್ಲಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ತುಂಬ ಮಜಾ ಇರುತ್ತೆ ಗೈಸ್. ಅಲ್ಲಿ ಪಪ್ಪುಮ್ಮ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಟೈಮು 10:30 ಆಗಿದೆ. ಅವರನ್ನು ಪಿಕಪ್ ಮಾಡೋಣ. ಪಪ್ಪುಮ್ಮ ಯಾರು ಅಂತ ನೀವು ನೋಡಿಲ್ಲ ಅಂತ ಅಂದರೆ ಮಿಸ್ ಮಾಡ್ಕೋಬೇಡಿ ಗೈಸ್, ನೋಡಿ ನಡ್ರಿ ಹೋಗೋಣ. ಸೊ ಗೈಸ್, ಇಷ್ಟು ದಿನ ಕೇಳ್ತಾ ಇದ್ದೀರಿ ಪಪ್ಪುಮ್ಮ ಯಾರು ಅಂತ. ಪಪ್ಪುಮ್ಮನ ತೋರಿಸೋ ಟೈಮ್ ಬಂದಿದೆ. ಇಲ್ಲೇ ಇದ್ದಾರೆ ನೋಡಿ ಪಪ್ಪುಮ್ಮ. ಬೆಂಗಳೂರಿಂದ ಬಂದಿದ್ದಾರೆ ಪಪ್ಪುಮ್ಮ. ಸೊ ಗೈಸ್, ಇವತ್ತಿನ ಕೆಲಸ ಏನಂದ್ರಿಲ್ಲ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದ. ಸೊ ಪ್ರಾಜೆಕ್ಟ್ ಇನ್ ಡ್ರಾಫ್ಟ್ ತರಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನೋಡ್ರಿ ಗೈಸ್, ಅಣ್ಣ ಒಂದು ಕವರ್ ತೊಗೋಕಂತ ಇದು ಕರ್ಕೊಂಡು ಏಷ್ಯನ್ ಮಾಲ್ ಹೆಂಗದ ಅಂತ. ಏಷ್ಯನ್ ಮಾಲ್ ಅಲ್ಲಿ ಇದು ಅವಕಾಶ ಇದೆ ನಮ್ದು. ನಿಂತ್ರೆ ಸಕ್ರಿ ಮ್ಯಾಕ್ ಕರ್ಕೊಂಡು ಹೋಗ್ತದೆ ಎಲ್ಲ ಹಂಗದ ಎಲ್ಲ ನೋಡ್ರಿ ಬರ್ತಾವ್ರಿ ಕಷ್ಟ ಮನ್ಸಿಗೆ ಕಷ್ಟ ಬರ್ತಾವ್ರಿ. ಹಿಂಗ ಒಂದ್ ಯಾರಾದ್ರು ಒಂದ್ ಇಳಿಯೋದು. ಸೊ ಗೈಸ್, ಈ ಮಾಲ್ ಏನಿದೆಯಲ್ಲ ನಮ್ಮ ಕಲಬುರ್ಗಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮಾಲ್ ಆಗಿತ್ತು ಒಂದು ಟೈಮ್ ಅಲ್ಲಿ. ಆದ್ರೆ ಈಗಿಲ್ಲ. ಸೊ ಗೈಸ್, ಈಗಲೂ ಮೊದ್ಲಿನ ತರ ಮಾಡ್ಬೋದು, ಆದ್ರೆ ಆಗೋದಿಲ್ಲ. ಒಂದೇ ಬಿಟ್ಟೆಲ್ಲ ನೋಡ ಹೇಳ್ತೀನಿ. ಅಣ್ಣ ಬಿಡಬಾರಲ್ ತರ ನಮ್ಗೆ ಅದೇ ಬಿಡ್ತೇವೆ. ಬಂದಿಲ್ಲಿ ಓಡಾಡೋದೇ ಅಂಕಲಿಗೆ ನೋಡಿದ್ದೇನೆ ಅವಾಗ. ಅಂಕಲ್ ಇದ್ದಿಲ್ಲ ಅವಾಗ. ನಾ ಸುಮ್ಮನೆ ಈಗೀಗ ಹಾಕ್ಯಾರ ಇಲ್ಲಿ ಡ್ಯೂಟಿ. ಅವಾಗ ಸಣ್ಣಗದ್ದಾಗ ಇದ್ದಿಲ್ಲ. ಬಂದ್ ಬಿಡೋಣ ಹೊತ್ತದ ಚಲ ಬಂದಾಗಿತ್ತಪ್ಪ. ಮತ್ತೆ ಯಾರು ದೊಡ್ಡವ್ರು ಬಂದು ಹೆಲ್ಪ್ ಮಾಡಿ. ಸೊ ಗೈಸ್, ಫೋನಿನ ಕವರ್ ಹಾಕ್ಸಿದೇವೆ ಈಗ. ಹೋಗ ಮೇವ್ ಇನ್ನೂ ಬೈ ಬೇಡ ನಂದು ನಮ್ಮ ಸೊ ಗೈಸ್, ಕೆಲಸ ಮುಗೀತು. ಈಗ ಮತ್ತ ಕಾಲೇಜಿಗೆ ಹೋಗ್ಬೇಕು, ಪ್ರಾಜೆಕ್ಟ್ ಸಬ್ಮಿಷನ್ ಮಾಡ್ಲಿಕ್ಕೆ. ಚಾ ಕುಡಿಯಮಿ? ಚಾ ಬಾಡಿ ಹೀಟ್, ಕಾಫಿ ಕುಡಿಯಂ ಬರ್ರಿ. ಏನಂದೆ ಇನ್ನೊಂದ್ಸಲ ಹೇಳು. ಚಾ ಬಾಡಿ ಹೀಟ್, ಕಾಫಿ ಕುಡಿಯಂ ಬರ್ರಿ. ನೀನು ಮಗಾನೇ ಅಲ್ಲ. ಬೆಂಗಳೂರಿಗೆ ಹೋಗಿನ ಒಂದ್ ತಿಂಗಳಾಗಿಲ್ಲ. ಚಾ ಬೇಡ ಕಾಫಿ ಕುಡಿಯಮ್ ಅಂತ ಹೇಳ್ತಾನ. ಈ ತರ ಒಂದು ಇದು ಮಾಡಬಾರ್ದ್ರಿ, ಯಾರು ಬಿ ಮಾಡಬಾರ್ದು. ನೀ ಬಿ ಹೋಗು, ಒಂದೇ ವಾರ ಹೋಗು. ಬೆಂಗಳೂರ್ಕಿಲ್ಲ ಯಾರು ಹೊತ್ತೋಡ್ರಿ ಒಂದ್ ವಾರ. ಮಚ್ಚ ಚಾ ಬೇಡ ಮಚ್ಚ. ಟೀ ಕುಡಿತೀಯ ಮಚ್ಚ? ಟೀ ಬೇಡ ಮಚ್ಚ, ಕಾಫಿ ಕುಡು ಮಚ್ಚ. ನೋಡಿ ಗೈಸ್, ಹುಡುಗರೆಲ್ಲ ನಾವು ಲಾಸ್ ಮಾಡೋದು ನಗ್ತಾರ್ರಿ. ಅದು ನಗ್ಲೇಕ್ರಿ ನಮಗೆ. ಓಕೆ ಟ್ಯಾಲೆಂಟ್ ನಾ. ಏ ರಾಮು, ಗೈಸ್ ಮರಳಿ ಮತ್ತೆ ಕಾಲೇಜಿಗೆ ಬಂದೀವಿ. ಸ್ವಾಗತಂ ಸುಸ್ವಾಗತಂ. ನೋಡ್ರಿ ಅಲ್ಲಿ ಒಂದ್ ಇಬ್ಬರು ನಿಂತ ನೋಡ್ರಿ ಕಲಿಗ. ಇವ್ರಿಗೆಲ್ಲ ನೀವು ಕುನ ಹಿಡಿತೀರಿ ಯಾರಂತ. ಬೆಣ್ಣೆ ಶಾಂತ ಮನೆ ಯಾಕಾಗತ್ತೆ ಕರ್ಕೊಂಡೋದೆ? ಬೆಣ್ಣೆ ಶಾಂತ ಮನೆ ಯಾಕಾಗತ್ತೆ ಕರ್ಕೊಂಡೋದೆ? ಲವ್ ಮಾಡ್ತಾವನೆ ಅವಳನ್ನ. ಯಾರ ಆಳಂದ್ ಊಟ ಹೋಯ್ತಿರಂದ್ರೆ ಇವ್ರದೊಂದು ರೆಸ್ಟೋರೆಂಟ್ ನೋಡ್ರಿ, ಬಿಜಾಸ್ಪುರ್ ರೆಸ್ಟೋರೆಂಟ್. ಸುಸ್ಲಾ ಉಪ್ಪಿಟ್ಟ ಹಾಲ್ ಹಾಕಿ ಮಾಡ್ತಾರ್ರಿ. ಸುಸ್ಲಾ ಉಪ್ಪಿಟ್ಟ, ಶಾವಿಗೆ ಉಪ್ಪಿಟ್ಟ ಏನ್ ಬೇಕು. ಸೊ ಬಿಜಾಸ್ಪುರ ರೆಸ್ಟೋರೆಂಟ್ ಅಲ್ರಿ ಗೈಸ್. ಅವ್ರೇ ಹೇಳ್ತಾರ ಏನ ಮತ್ ಕೇಳ್ರಿ, ಹೇಳ್ರಿ ಅಣ್ಣ. ರಾಯಲ್ ಟ್ರೀ ರೆಸಾರ್ಟ್ ಎಲ್ಲಿ ಬರ್ತಾ ಅಡ್ರೆಸ್ ಹೇಳ್ರಿ ಹಿಂಗೆ. ಆಳಂದ್ ಬುಸ್ಕಾ. ಅಣ್ಣ ಇವ್ರ ಬಲ್ಲಿ ಏನ್ ಸಿಗ್ತಾವ? ನಾವತ್ತೆ ಸುಸ್ಲಾ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟ, ಸುಸ್ಲಾ ಏನ್ ನೀವು ಕೇಳ್ತೀರ ಸಿಗ್ತಾವ್ರಿ ಅಣ್ಣ. ಮುಂಜಾನೆ 10 20 ತನ ಏನ್ ಬಿ ಸಿಗ್ತಾವ್ರಿ. 24 hours ಇರ್ತದೆ ರೆಸಾರ್ಟ್. ರೆಸಾರ್ಟ್ 24 hours ಇರ್ತಾರೆ ಗೈಸ್, ಯಾರು ಮರಿಬೇಡ್ರಿ. ಇವ್ರು ಎಲ್ಲ ನೋಡಿರ್ತೀರಿ ನೀವು. ಯಾರಂತ ಬಂಗಾರ ಚೇನ್ ಹಾಕೊಂಡ್ ಬಂದಿಲ್ಲ, ಬೆಳ್ಳಿ ಚೇನ್ ಹಾಕೊಂಡ್ ಬಂದಾರ. ಯಾಕ್ರಿ ಇನ್ಕಮ್ ಟ್ಯಾಕ್ಸ್ ರೈಟ್ ಆಗಿದೆ, 1 ರೂಪಾಯಿನ ಆಚೆ ತಗೊಂಡು ಹೋಗಿಲ್ಲ. ನಮ್ಗೆ ಎಲ್ಲರೂ ಈ ತರ ಒಂದು ಬುಕ್ಲೆಟ್ ಕೊಟ್ರಲ್ಲ, ನಾವಿಲ್ಲ ಈ ಕಡೆ ಇದು ಓದಲ್ಲ. ನಾವು ಇದು ಓದ್ತೇವೆ. ಏನ್ ನೋಡಿರ್ತೀರಲ್ಲ ಇವರು ಸಂಚಾರಿ. ಪ್ರಮೋದ್ ಸಂಚಾರಿ ಅಂತ ಇನ್ಸ್ಟಾಗ್ರಾಮ್ದಾಗ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಒಂದೆರಡು ಗುಡ್ಡ ಒಳಗೆ ಅಲ್ಲಿ ಇಲ್ಲಿ ಗಾಡಿ ನಿಲ್ಸಿ ವಿಡಿಯೋ ಸಿಗ್ಬೋದು. ಸೊ ನೋಡ್ಬೋದು. ಮೊನ್ನೆ ತಾನೇ ಗುಲ್ಬರ್ಗ ಬಂದಾರ. ವಿನೋದವ್ರು ಅವ್ರ ಸಲಕ್ಕೆ ಫ್ರೆಶ್ ಪ್ರೈಸ್ ಹೇಳ್ಯಾರ. ಟ್ಯಾಂಕ್ ಹೆಚ್ಚಿನ ಈ ಪ್ರೀತಿ ನಮ್ ವಿನ್ನೋಣ ಬೆಳಿಬೇಕು ಗೈಸ್. ಯಾವ ತರ ಬೆಳಿಬೇಕು ಅಂದ್ರೆ, ಈ ಕೊಡೋ ಬಿದ್ದಲ್ಲಿ ಒಂದು ಗಂಟೆಲಿ ಆ ದುಡ್ಡನ್ನ ಗಳಿಸ್ಬೇಕು, ಆ ಲೆವೆಲ್ಗೆ ಬೆಳಿಬೇಕು. ಏನು ಒಂದು ಹೇಳಕ್ಕೂ ಒಂದಿದೆ ಬಾಗಿದೆ ಅಂತ ಏನ್ ಬೇಕಾದ ಏನ್ ಬೇಡದ ಕಲಬುರ್ಗಿ ನೋಡಿದ್ರೆ ಏನ್ ಅನ್ಸುತ್ತೆ? ವಿಷ್ಣುವರ್ಧನ್ ಹಂಗೆ ಸೂರ್ಯವಂಶಿ ನಮ್ದು ತಾತನ ಹಾಡು ನೆನ್ಪು ಬರ್ಲತ್ತದ. ಬೆಳ್ಳಿ ಚುಕ್ಕಿ ತಾರಿಗಳ ಅದು ಹಾಡ ನೆನ್ಪು ಬರ್ತದೆ ನೋಡಿ. ಸೊ ಗೈಸ್, ನಮ್ಮ ಸಲಕ್ಕೆ ನಮ್ಮ ವಿನ್ನು ಜಲ್ಗಾರ್ ಅವರು ಒಂದು ಹಾಡ ಹಾಡ್ತಾರೆ ಈಗ.
ಎಲ್ರು ಕೇಳ್ರಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಅಣ್ಣ ಇನ್ನು ಏನೋ ಬೇಕಣ್ಣ. ಸೊ ಪ್ರಮೋದ್ ಎಲ್ಲಿಂದ ಬಂದಿರೋದು ನಾವು? ಸೊ ಗುಲ್ಬರ್ಗ ಇರ್ತಲ್ಲ. ಸೊ ನೀವು ಆ ಒಂದು ಹಾಡನ್ನು ಹಾಡ್ರಿ, ಬಟ್ ಆ ಒಂದು ಶ್ವಾಸೋಚ್ಚಾರದಲ್ಲಿ ಒಂದು ತಪ್ಪನ್ನ ಸೊ ನೀವು ಶ್ವಾಸನ ಒಳಗಡೆ ತಗೊಂಡಿಲ್ಲ. ಈಗ ನೀವು ಬರೀ ಚಿಂತೆ ಚೆಂದುಡಿ ಹೆಣ್ಣು ನೀನು ಆ ಥರ ತಗೊಂಡಲ್ಲ. ನೀನ ಚಂದ ಹೊಗಳಲು ಪದ ಪುಂಜ ಸಾಲದು ನಿನ್ನ ಕಣ್ಗಳಿಂದಲೇ ತಂದಿಲ್ಲ. ಸೊ ಶ್ವಾಸೋಚ್ಚಾರದಲ್ಲಿ ನಿನ್ನ ಕಣ್ಗಳ ಕಾಂತಿಯ ಇಲ್ಲ ಆದ್ರೆ ನಿನ್ನ ಕಣ್ಗಳ ಕಾಂತಿಗಳಿಂದ ನಾನಿಗೆ ನಿನ್ನ ಕಣ್ಗಳ ಕಾಂತಿಯ ಸೊ ಗೈಸ್, ನಿಮ್ಗೋಸ್ಕರ ಮತ್ತೆ ಅವ್ರ ಹುಡುಗಿಗೋಸ್ಕರ ವಿನೋದ್ ಇನ್ನೊಂದು ಲಾಸ್ಟ್ ಸಾಂಗ್ ಆಡ್ತಾನೆ. ಮನಸ್ಸಿಗೆ ಬಂದು ಅಯ್ಯ ನಿಮ್ಮ ಅವನ್ ಹಿಡ್ಕೊಂಡು ನಿಮ್ಮ ಫಾದರ್ ಸೊ ಗೈಸ್, ಇದು ಆಗಿತ್ತು ಇವತ್ತಿನ ಒಂದು ಸಣ್ಣ ವ್ಲಾಗು. ನೆಕ್ಸ್ಟ್ ಟೈಮಿಂದ ಪಕ್ಕ ಒಂದು ಒಳ್ಳೆ ಕಂಟೆಂಟ್ ತರೋಂಥ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮ.